ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನೋ ಇದು ಪವಾಡ? ಗೊತ್ತಿಲ್ಲ ಕಣ. ದೇವ್ರ ದುಡ್ಡವನು. ಅಮ್ಮಂಗೆ ಮಾತು ಬರುತ್ತಲ್ಲ ಈಗ, ಅವ್ರನ್ನೇ ಕೇಳೆಲ್ಲ ಹೇಳ್ತಾರೆ ಏನೇನಾಯ್ತು ಏನ್ ಕತೆ ಅಂತ. ಹೇಗಿವೆಲ್ಲ? ಅವನ್ ಕಂಡ್ಬಿಟ್ರೆ ಏನ್ ಬೇಕಾದ್ರೂ ಆಗುತ್ತೆ, ಪವಾಡ ಬೇಕಾದ್ರೂ ಆಗುತ್ತೆ. ಇವತ್ತಾಗಿದೆಲ್ಲ ಹಾಗೆ. ಅವನು ಒಲಿದ್ರೆ ಏನ್ ಬೇಕಾದ್ರೂ ಸಾಧ್ಯ ಆಗತ್ತೆ. ನಿಜನಮ್ಮ, ಅವನ್ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ನೀವು ಮಾತಾಡಬೇಕು, ನಿಮ್ಮ ಮಾತು ಕೇಳಬೇಕು ಅಂತ ಎಷ್ಟು ವರ್ಷದಿಂದ ಕಾಯ್ತಾ ಇದ್ವಿ ನಾವು. ಈ ವಿಷಯ ಅದಕ್ಕೆ ಗೊತ್ತಾದ್ರೆ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ ಅಲ್ವಾ ಗೆಳೆಯ? ಏಯ್, ಯಾಕೆ ಸೈಲೆಂಟ್ ಆಗೋದೆ? ಯಾಕೆ ಅಂದ್ರೆ ನನಗೆ ಮಾತು ಬರೋದಕ್ಕೆ ಭೂಮಿಕಾನು ಕಾರಣ ಅಪ್ಪ. ಅದಕ್ಕೆನಾ? ಅಮ್ಮ, ನೀವು ಅವ್ರನ್ನ ನೋಡಿದ್ರ? ಇವತ್ತು ದೇವಸ್ಥಾನಕ್ಕೆ ಪೂಜೆಗೆ ಅಂತ ಅವರು ಬಂದಿದ್ರು ಕಣ. ಅಮ್ಮ ಅಮ್ಮ, ಅದಕ್ಕೆ ಹತ್ರ ಮಾತಾಡಿದ್ರ ನೀವು? ಏನಂದ್ರು? ಅದೆಲ್ಲ ಹಾಗೆ 5 ವರ್ಷ ಆಗೋಗ್ಬಿಟ್ಟಿದೆ. ಮತ್ತೆ ಅದ್ರ ಬಗ್ಗೆ ಮಾತಾಡಿ ಆ ಗಾಯನ ಕೆತ್ಕೋದ್ಬೇಡ. ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಇರೋದಿಲ್ಲ, ಉತ್ತರ ಇದ್ರು ಅದನ್ನ ಹೇಳಕ್ಕಾಗೋದಿಲ್ಲ. ಆದ್ರೆ ಒಂದ್ ಹೇಳಕ್ ಇಷ್ಟಪಡ್ತೀನಿ, ನಾವಿಬ್ರು ದೂರ ಇರ್ಬೇಕು. ನಾವಿಬ್ರು ದೂರ ಇದ್ರೇನೆ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಅಂದ್ಮೇಲೆ ಅದೇ ಸರಿ ಅಲ್ವೋ? ಅಮ್ಮ, ಎಲ್ಲ ಸರಿ ಹೋಗುತ್ತೆ. ಸ್ವಲ್ಪ ದಿವಸ ಅಷ್ಟೇ, ತಲೆ ಕೆಡಿಸ್ಕೋಬೇಡಿ. ಇಷ್ಟು ಮಾಡಿದಾನೆ ಆ ಭಗವಂತ, ಅದನ್ನು ಮಾಡದೇ ಇರ್ತಾನ? ಖಂಡಿತ ಒಳ್ಳೇದಾಗ. ಸಮಾಧಾನ ಮಾಡ್ಕೊಳ್ಳಿ. ಗೆಳೆಯ, ಈಗ ಅಮ್ಮ ಮಾತಾಡ್ತಿದ್ದಾರೆ ಕಣೋ, ಇದನ್ನ ನಾವು ಸೆಲೆಬ್ರೇಟ್ ಮಾಡ್ಬೇಕು ಅಲ್ವಾ? ತುಂಬಾನೇ ಖುಷಿ ಆಗ್ತಿದೆ. ಈಗ್ಲೂ ಇದೆಲ್ಲ ಕನ್ಸೋ ನನ್ಸೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸರಿ, ನನಗೆ ಬರ್ತೀನಮ್ಮ. ಇರು, ನಾನು ಲಗೇಜ್ ತಗೊಂಡ್ ಬರ್ತೀನಿ. ನಾನು ನಿನ್ ಜೊತೆನೇ ಇರ್ತೀನಿ. ಅಮ್ಮ, ನೀ ಬರೋದು ಅಂದ್ರೆ ನನಗೂ ಖುಷಿನ, ಆದ್ರೆ ಸತ್ಯಕ್ಕೆ ಬೇಡಮ್ಮ. ಯಾಕೆ ಹೀಗೆ ಮಾತಾಡ್ತಿದ್ಯಾ? ನಾನು ಯಾಕೆ ಬರಬಾರ್ದು? ಮಾಧವ್, ನೀವು ಬರೋದ್ರಿಂದ ನನಗೇನು ತೊಂದರೆ ಇಲ್ಲ. ಆದರೆ ನೀವು ಅಲ್ಲಿಗೆ ಬರೋದು, ಭೂಮಿಕಾ ಹತ್ರ ಮಾತಾಡೋದಕ್ಕೆ ಪ್ರಯತ್ನ ಮಾಡೋದು, ಇದು ಯಾವುದನ್ನು ನಿಲ್ಸೋಕ್ಕಾಗಲ್ಲ. ಅವ್ರ ಮನಸ್ಥಿತಿ ಏನು ಅಂತ ನನಗೆ ಗೊತ್ತು, ನನಗಿಂತ ಚೆನ್ನಾಗಿ ನಿಮಗೂ ಗೊತ್ತು. ನೀವೇ ಮಾತಾಡಿದ್ದೀರಾ. ಆ ಕಾರಣಕ್ಕೆ ಬೇಡಮ್ಮ. ನೋಡ, ಅಷ್ಟೇ ಅಲ್ಲ, ನನಗೆ ಗೊತ್ತಿಲ್ಲದಾಗೆ ನೀವು ಅವ್ರನ್ನ ಭೇಟಿ ಮಾಡೋದು, ಮಾತಾಡ್ಸೋದು, ಇವು ಯಾವ ಪ್ರಯತ್ನನೂ ಮಾಡಬೇಡಿ ಅಮ್ಮ. ನನಗೂ ನಿನ್ನ ಹತ್ರ ಮಾತಾಡೋದು ತುಂಬ ಇದೆಮ್ಮ. ನಾನು ಮತ್ತೆ ಬರ್ತೀನಿ. ಬರೀ ಭೂಮಿಕಾ ಬಗ್ಗೆನೇ ಮಾತಾಡ್ತೀರಾ, ಅವ್ರದ್ದೇ ಟಾಪಿಕ್ ಎತ್ತೀರಾ. ಅದಕ್ಕೆ ನಾನು ಹೊರಡ್ತೀನಿ. ಹಿಂಗೆ ಬಂದು ಹಿಂಗೆ ಹೋಗ್ತೀನಿ ಅಂದ್ರೆ ಹೆಂಗೋ? ಅಮ್ಮ ಸಿಕ್ಕಿರೋ ಖುಷಿಗೆ ನಿನ್ಗೆ ಇಷ್ಟವಾಗಿರೋ ಸ್ವೀಟ್ ಮಾಡಿಸ್ತೀನಿ, ತಿನ್ಕೊಂಡೋಗು. ಸ್ವೀಟಾ? ಏನು ಮಾಡಿಸ್ತೀಯಾ? ನಿನ್ನ ಫೇವ್ರೇಟು ಸಜ್ಜಪ್ಪ. ಹೌದಾ? ಬೇಗ ಮಾಡಿ. ನೋಡಿದ್ರಮ್ಮ, ಸಜ್ಜಪ್ಪ ಅಂತಿದ್ದಂಗೆ ಸೆಟ್ಲೆ ಆಗ್ಬಿಟ್ಟ, ಹೋಗೋ ಪ್ಲಾನೇ ಚೇಂಜ್ ಮಾಡ್ಬಿಟ್ಟ. ಏನು ಅಂತ ನಿಂತಿದ್ಯಾ? ಬೇಗ ಹೋಗಿ ರೆಡಿ ಮಾಡು. ಈಗ ತಾನೇ ಹೇಳ್ದೆ, ಒಂದೆರಡು ನಿಮಿಷ ಮಾಡ್ತೀನಿ. ಒಂದ್ ನಿಮಿಷ. ನಾನು ಮಾಡಿರೋ ಸಜ್ಜಪ್ಪ ಅವನಿಗೆ ತುಂಬಾ ಇಷ್ಟ. ಗುಂಡುಗೆ ನಾನೇ ಸಜ್ಜಪ್ಪ ಮಾಡಿ ತಿನ್ನಿಸ್ತೀನಿ. ನಾನು ಹೆಲ್ಪ್ ಮಾಡ್ತೀನಿ ರೀ ಅಮ್ಮ. ಗೆಳೆಯ, ಆಫ್ಟರ್ ಸೋ ಮೆನಿ ಡೇಸ್ ಅಮ್ಮ ಮಾಡಿರೋ ಸಜ್ಜಪ್ಪ ತಿಂತಾ ಇದ್ದೀವಿ. ಅಮೃತಧಾರೆ, ನನ್ನ ಅಮೃತಧಾರೆ.